ಸುಪ್ರಸಿದ್ಧ ಹಾಸನಾಂಬೆಯ ದರ್ಶನಕ್ಕೆ ಅತಿರಥ ಮಹಾರಥರು ದೌಡಾಯಿಸುತ್ತಿದ್ದಾರೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಇವತ್ತು ಜನಪ್ರತಿನಿಧಿಗಳಿಂದ ಪೂಜೆ ಸಲ್ಲಿಸಲಾಗಿದೆ. ತಾಯಿ ದರ್ಶನವನ್ನ ಪಡೆದಂತಹ ಬಸನಗೌಡ ಪಾಟೀಲ್ ಯತ್ನಾಳ್. ಬಸನಗೌಡ ಪಾಟೀಲ್ ಎಂಟ್ರಿ ಆಗ್ತಾ ಇದ್ದಂತೆ ಅಭಿಮಾನಿಗಳು ಜಯಘೋಷವನ್ನು ಮೊಳಗಿಸಿದ್ದಾರೆ. ಮಾಜಿ ಸಚಿವ ಗೋಪಾಲಯ್ಯ ದಂಪತಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಹಾಸನಾಂಬೆ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಗೋಪಾಲಯ್ಯ ದಂಪತಿ. ಉಭಯ ನಾಯಕರಿಂದ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಂತರ ಮಾಜಿ ಸಚಿವರಾಗಿರುವಂತಹ ಗೋಪಾಲಯ್ಯ ಮತ್ತು ದಂಪತಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ. ಹಾಸನಾಂಬೆ ದರ್ಶನವನ್ನ ಪಡೆದು ನಂತರ ಹುಬ್ಬಳ್ಳಿಯಿಂದ ಸುರೇಶ್ ಕೂಡ ಆಗಮಿಸಿದ್ರು. ಅವರು ಕೂಡ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು ಹಾಸನಾಂಬೆಯ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇವತ್ತು ಜನಪ್ರತಿನಿಧಿಗಳು ದೌಡಾಯಿಸಿದ್ದಾರೆ. ಅತಿರಥ ಮಹಾರಥರು ಕೂಡ ಬಂದು ಇವತ್ತು ಹಾಸನಾಂಬೆಯ ದರ್ಶನವನ್ನ ಪಡೆದು ಪೂಜೆ ಸಲ್ಲಿಸಿ ಎಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ. ಅನೇಕ ಜನ, ಅನೇಕ ಭಕ್ತಾದಿಗಳು ದೂರ ದೂರದ ಊರುಗಳಿಂದ ಬಂದು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಸುಪ್ರಸಿದ್ಧ ಹಾಸನಾಂಬೆಯ ದರ್ಶನಕ್ಕೆ ಅತಿರಥ ಮಹಾರಥರು ದೌಡಾಯಿಸುತ್ತಿದ್ದಾರೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಇವತ್ತು ಜನಪ್ರತಿನಿಧಿಗಳಿಂದ ಪೂಜೆ ಸಲ್ಲಿಸಲಾಗಿದೆ. ತಾಯಿ ದರ್ಶನವನ್ನ ಪಡೆದಂತಹ ಬಸನಗೌಡ ಪಾಟೀಲ್ ಯತ್ನಾಳ್. ಬಸನಗೌಡ ಪಾಟೀಲ್ ಎಂಟ್ರಿ ಆಗ್ತಾ ಇದ್ದಂತೆ ಅಭಿಮಾನಿಗಳು ಜಯಘೋಷವನ್ನು ಮೊಳಗಿಸಿದ್ದಾರೆ. ಮಾಜಿ ಸಚಿವ ಗೋಪಾಲಯ್ಯ ದಂಪತಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಹಾಸನಾಂಬೆ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಗೋಪಾಲಯ್ಯ ದಂಪತಿ. ಉಭಯ ನಾಯಕರಿಂದ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಂತರ ಮಾಜಿ ಸಚಿವರಾಗಿರುವಂತಹ ಗೋಪಾಲಯ್ಯ ಮತ್ತು ದಂಪತಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ. ಹಾಸನಾಂಬೆ ದರ್ಶನವನ್ನ ಪಡೆದು ನಂತರ ಹುಬ್ಬಳ್ಳಿಯಿಂದ ಸುರೇಶ್ ಕೂಡ ಆಗಮಿಸಿದ್ರು. ಅವರು ಕೂಡ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು ಹಾಸನಾಂಬೆಯ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇವತ್ತು ಜನಪ್ರತಿನಿಧಿಗಳು ದೌಡಾಯಿಸಿದ್ದಾರೆ. ಅತಿರಥ ಮಹಾರಥರು ಕೂಡ ಬಂದು ಇವತ್ತು ಹಾಸನಾಂಬೆಯ ದರ್ಶನವನ್ನ ಪಡೆದು ಪೂಜೆ ಸಲ್ಲಿಸಿ ಎಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ. ಅನೇಕ ಜನ, ಅನೇಕ ಭಕ್ತಾದಿಗಳು ದೂರ ದೂರದ ಊರುಗಳಿಂದ ಬಂದು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಸುಪ್ರಸಿದ್ಧ ಹಾಸನಾಂಬೆಯ ದರ್ಶನಕ್ಕೆ ಅತಿರಥ ಮಹಾರಥರು ದೌಡಾಯಿಸುತ್ತಿದ್ದಾರೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಇವತ್ತು ಜನಪ್ರತಿನಿಧಿಗಳಿಂದ ಪೂಜೆ ಸಲ್ಲಿಸಲಾಗಿದೆ. ತಾಯಿ ದರ್ಶನವನ್ನ ಪಡೆದಂತಹ ಬಸನಗೌಡ ಪಾಟೀಲ್ ಯತ್ನಾಳ್. ಬಸನಗೌಡ ಪಾಟೀಲ್ ಎಂಟ್ರಿ ಆಗ್ತಾ ಇದ್ದಂತೆ ಅಭಿಮಾನಿಗಳು ಜಯಘೋಷವನ್ನು ಮೊಳಗಿಸಿದ್ದಾರೆ. ಮಾಜಿ ಸಚಿವ ಗೋಪಾಲಯ್ಯ ದಂಪತಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಹಾಸನಾಂಬೆ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಗೋಪಾಲಯ್ಯ ದಂಪತಿ. ಉಭಯ ನಾಯಕರಿಂದ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಂತರ ಮಾಜಿ ಸಚಿವರಾಗಿರುವಂತಹ ಗೋಪಾಲಯ್ಯ ಮತ್ತು ದಂಪತಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ. ಹಾಸನಾಂಬೆ ದರ್ಶನವನ್ನ ಪಡೆದು ನಂತರ ಹುಬ್ಬಳ್ಳಿಯಿಂದ ಸುರೇಶ್ ಕೂಡ ಆಗಮಿಸಿದ್ರು. ಅವರು ಕೂಡ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು ಹಾಸನಾಂಬೆಯ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇವತ್ತು ಜನಪ್ರತಿನಿಧಿಗಳು ದೌಡಾಯಿಸಿದ್ದಾರೆ. ಅತಿರಥ ಮಹಾರಥರು ಕೂಡ ಬಂದು ಇವತ್ತು ಹಾಸನಾಂಬೆಯ ದರ್ಶನವನ್ನ ಪಡೆದು ಪೂಜೆ ಸಲ್ಲಿಸಿ ಎಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ. ಅನೇಕ ಜನ, ಅನೇಕ ಭಕ್ತಾದಿಗಳು ದೂರ ದೂರದ ಊರುಗಳಿಂದ ಬಂದು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ.
ಸುಪ್ರಸಿದ್ಧ ಹಾಸನಾಂಬೆಯ ದರ್ಶನಕ್ಕೆ ಅತಿರಥ ಮಹಾರಥರು ದೌಡಾಯಿಸುತ್ತಿದ್ದಾರೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಇವತ್ತು ಜನಪ್ರತಿನಿಧಿಗಳಿಂದ ಪೂಜೆ ಸಲ್ಲಿಸಲಾಗಿದೆ. ತಾಯಿ ದರ್ಶನವನ್ನ ಪಡೆದಂತಹ ಬಸನಗೌಡ ಪಾಟೀಲ್ ಯತ್ನಾಳ್. ಬಸನಗೌಡ ಪಾಟೀಲ್ ಎಂಟ್ರಿ ಆಗ್ತಾ ಇದ್ದಂತೆ ಅಭಿಮಾನಿಗಳು ಜಯಘೋಷವನ್ನು ಮೊಳಗಿಸಿದ್ದಾರೆ. ಮಾಜಿ ಸಚಿವ ಗೋಪಾಲಯ್ಯ ದಂಪತಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಹಾಸನಾಂಬೆ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಗೋಪಾಲಯ್ಯ ದಂಪತಿ. ಉಭಯ ನಾಯಕರಿಂದ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಂತರ ಮಾಜಿ ಸಚಿವರಾಗಿರುವಂತಹ ಗೋಪಾಲಯ್ಯ ಮತ್ತು ದಂಪತಿ ಇವತ್ತು ಪೂಜೆಯನ್ನ ಸಲ್ಲಿಸಿದ್ದಾರೆ. ಹಾಸನಾಂಬೆ ದರ್ಶನವನ್ನ ಪಡೆದು ನಂತರ ಹುಬ್ಬಳ್ಳಿಯಿಂದ ಸುರೇಶ್ ಕೂಡ ಆಗಮಿಸಿದ್ರು. ಅವರು ಕೂಡ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು ಹಾಸನಾಂಬೆಯ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇವತ್ತು ಜನಪ್ರತಿನಿಧಿಗಳು ದೌಡಾಯಿಸಿದ್ದಾರೆ. ಅತಿರಥ ಮಹಾರಥರು ಕೂಡ ಬಂದು ಇವತ್ತು ಹಾಸನಾಂಬೆಯ ದರ್ಶನವನ್ನ ಪಡೆದು ಪೂಜೆ ಸಲ್ಲಿಸಿ ಎಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ. ಅನೇಕ ಜನ, ಅನೇಕ ಭಕ್ತಾದಿಗಳು ದೂರ ದೂರದ ಊರುಗಳಿಂದ ಬಂದು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಸುಪ್ರಸಿದ್ಧ ಹಾಸನಾಂಬೆಯ ದರ್ಶನಕ್ಕೆ ಅತಿರಥ ಮಹಾರಥರು ದೌಡಾಯಿಸುತ್ತಿದ್ದಾರೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಇವತ್ತು ಜನಪ್ರತಿನಿಧಿಗಳಿಂದ ಪೂಜೆ ಸಲ್ಲಿಸಲಾಗಿದೆ. ತಾಯಿ ದರ್ಶನವನ್ನ ಪಡೆದಂತಹ ಬಸನಗೌಡ ಪಾಟೀಲ್ ಯತ್ನಾಳ್. ಬಸನಗೌಡ ಪಾಟೀಲ್ ಎಂಟ್ರಿ ಆಗ್ತಾ ಇದ್ದಂತೆ ಅಭಿಮಾನಿಗಳು ಜಯಘೋಷವನ್ನು ಮೊಳಗಿಸಿದ್ದಾರೆ. ಮಾಜಿ ಸಚಿವ ಗೋಪಾಲಯ್ಯ ದಂಪತಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಹಾಸನಾಂಬೆ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಗೋಪಾಲಯ್ಯ ದಂಪತಿ. ಉಭಯ ನಾಯಕರಿಂದ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಂತರ ಮಾಜಿ ಸಚಿವರಾಗಿರುವಂತಹ ಗೋಪಾಲಯ್ಯ ಮತ್ತು ದಂಪತಿ ಇವತ್ತು ಪೂಜೆಯನ್ನ ಸಲ್ಲಿಸಿದ್ದಾರೆ. ಹಾಸನಾಂಬೆ ದರ್ಶನವನ್ನ ಪಡೆದು ನಂತರ ಹುಬ್ಬಳ್ಳಿಯಿಂದ ಸುರೇಶ್ ಕೂಡ ಆಗಮಿಸಿದ್ರು. ಅವರು ಕೂಡ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು ಹಾಸನಾಂಬೆಯ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇವತ್ತು ಜನಪ್ರತಿನಿಧಿಗಳು ದೌಡಾಯಿಸಿದ್ದಾರೆ. ಅತಿರಥ ಮಹಾರಥರು ಕೂಡ ಬಂದು ಇವತ್ತು ಹಾಸನಾಂಬೆಯ ದರ್ಶನವನ್ನ ಪಡೆದು ಪೂಜೆ ಸಲ್ಲಿಸಿ ಎಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ. ಅನೇಕ ಜನ, ಅನೇಕ ಭಕ್ತಾದಿಗಳು ದೂರ ದೂರದ ಊರುಗಳಿಂದ ಬಂದು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಸುಪ್ರಸಿದ್ಧ ಹಾಸನಾಂಬೆಯ ದರ್ಶನಕ್ಕೆ ಅತಿರಥ ಮಹಾರಥರು ದೌಡಾಯಿಸುತ್ತಿದ್ದಾರೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಇವತ್ತು ಜನಪ್ರತಿನಿಧಿಗಳಿಂದ ಪೂಜೆ ಸಲ್ಲಿಸಲಾಗಿದೆ. ತಾಯಿ ದರ್ಶನವನ್ನ ಪಡೆದಂತಹ ಬಸನಗೌಡ ಪಾಟೀಲ್ ಯತ್ನಾಳ್. ಬಸನಗೌಡ ಪಾಟೀಲ್ ಎಂಟ್ರಿ ಆಗ್ತಾ ಇದ್ದಂತೆ ಅಭಿಮಾನಿಗಳು ಜಯಘೋಷವನ್ನು ಮೊಳಗಿಸಿದ್ದಾರೆ. ಮಾಜಿ ಸಚಿವ ಗೋಪಾಲಯ್ಯ ದಂಪತಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಹಾಸನಾಂಬೆ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಗೋಪಾಲಯ್ಯ ದಂಪತಿ. ಉಭಯ ನಾಯಕರಿಂದ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ನಂತರ ಮಾಜಿ ಸಚಿವರಾಗಿರುವಂತಹ ಗೋಪಾಲಯ್ಯ ಮತ್ತು ದಂಪತಿ ಇವತ್ತು ಪೂಜೆಯನ್ನ ಸಲ್ಲಿಸಿದ್ದಾರೆ. ಹಾಸನಾಂಬೆ ದರ್ಶನವನ್ನ ಪಡೆದು ನಂತರ ಹುಬ್ಬಳ್ಳಿಯಿಂದ ಸುರೇಶ್ ಕೂಡ ಆಗಮಿಸಿದ್ರು. ಅವರು ಕೂಡ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು ಹಾಸನಾಂಬೆಯ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇವತ್ತು ಜನಪ್ರತಿನಿಧಿಗಳು ದೌಡಾಯಿಸಿದ್ದಾರೆ. ಅತಿರಥ ಮಹಾರಥರು ಕೂಡ ಬಂದು ಇವತ್ತು ಹಾಸನಾಂಬೆಯ ದರ್ಶನವನ್ನ ಪಡೆದು ಪೂಜೆ ಸಲ್ಲಿಸಿ ಎಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ. ಅನೇಕ ಜನ, ಅನೇಕ ಭಕ್ತಾದಿಗಳು ದೂರ ದೂರದ ಊರುಗಳಿಂದ ಬಂದು ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ.